ಗ್ಯಾಸ್ ಟ್ರಬಲ್ ಯಾರು ಪ್ಯಾನಿಕ್ ಆಗಬೇಡಿ ಅಂತಾರೆ ಮೋದಿ. ಆದ್ರೆ ಖುದ್ದು ಪ್ರಧಾನಿ ಮೋದಿ ಅವರೇ ಬೇರೆ ಬೇರೆ ಕಾರಣಗಳಿಂದ ಪ್ಯಾನಿಕ್ ಆಗ್ತಿದ್ದಾರಾ ಅಂತ. ಎಲ್ಲ ಕಡೆಯಲ್ಲೂ ಸಿಲಿಂಡರ್ ಗ್ಯಾಸ್ಗಾಗಿ ಹಾಹಾಕಾರ ಇದೆ, ಆದ್ರೆ ಪ್ಯಾನಿಕ್ ಆಗಬೇಡಿ ಅಂತ ಹೇಳ್ತಿದ್ದಾರೆ ಮೋದಿ. ಆದ್ರೆ ಖುದ್ದು ಪ್ರಧಾನಿ ಮೋದಿ ಅವರೇ ಬೇರೆ ಬೇರೆ ಕಾರಣಗಳಿಂದ ಪ್ಯಾನಿಕ್ ಆಗ್ತಿದ್ದಾರಾ ಅಂತ ಸಂಸತ್ ಆವರಣದಲ್ಲಿ ಮೋದಿ ವಿರುದ್ಧ ರಾಹುಲ್ ಗಾಂಧಿ ಟೀಕಾ ಪ್ರಹಾರವನ್ನು ಮಾಡಿದ್ರು. ಅದಾನಿ ಕೇಸ್ ಮತ್ತು ಎಸ್ಪ್ರಿನ್ ಫೈಲ್ಗಳ ಕಾರಣ ಮೋದಿ ಗಾಬರಿಯಾಗಿದ್ದಾರೆ. ಭಯದ ಕಾರಣ ಮೋದಿಗೆ ಸಂಸತ್ ಕಲಾಪದಲ್ಲಿ ಪಾಲ್ಗೊಳ್ಳಲು ಆಗ್ತಿಲ್ಲ. ಗಾಬರಿ ಬೇಡ ಅಂತ ದೇಶಕ್ಕೆ ಹೇಳ್ತಾರೆ, ಆದ್ರೆ ತಾವೇ ಗಾಬರಿ ಬಿದ್ದಿದ್ದಾರೆ. ಮಾಧ್ಯಮಗಳ ಮುಂದೆ ಪ್ರಧಾನಿ ಮೋದಿ ಬಗ್ಗೆ ರಾಹುಲ್ ವ್ಯಂಗ್ಯವಾಗಿ ಮಾತನಾಡಿದ್ರು. ಭಾರತದ ಎಲ್ಲ ಕಡೆ ಕೂಡ ಗ್ಯಾಸ್ ಟ್ರಬಲ್ ಇದೆ, ಆದ್ರೆ ಪ್ಯಾನಿಕ್ ಆಗಬೇಡಿ ಅಂತಿರುವಂತಹ ಮೋದಿನೇ ಖುದ್ದಾಗಿ ಕೆಲವು ವಿಚಾರಗಳಿಗೆ ಪ್ಯಾನಿಕ್ ಆಗ್ತಿದ್ದಾರಾ ಅಂತ ಸಂಸತ್ ಭವನದಲ್ಲಿ ಆವರಣದಲ್ಲಿ ಮೋದಿ ವಿರುದ್ಧ ರಾಹುಲ್ ಗಾಂಧಿ ಟೀಕಾ ಪ್ರಹಾರವನ್ನ ಮಾಡಿದ್ರು. ಅದಾನಿ ಕೇಸ್ ಮತ್ತು ಎಪ್ಸ್ಟೀನ್ ಫೈಲ್ಗಳ ಕಾರಣ ಮೋದಿ ಗಾಬರಿ ಆಗ್ತಿದ್ದಾರೆ. ಭಯದ ಕಾರಣ ಮೋದಿಗೆ ಸಂಸತ್ ಕಲಾಪದಲ್ಲಿ ಪಾಲ್ಗೊಳ್ಳಲು ಆಗ್ತಿಲ್ಲ. ಗಾಬರಿ ಬೇಡ ಅಂತ ದೇಶಕ್ಕೆ ಹೇಳ್ತಾರೆ, ಆದ್ರೆ ಅವರೇ ಗಾಬರಿ ಆಗ್ತಿದ್ದಾರೆ. ಮಾಧ್ಯಮಗಳ ಮುಂದೆ ಪ್ರಧಾನಿ ಮೋದಿ ಬಗ್ಗೆ ರಾಹುಲ್ ಗಾಂಧಿ ವ್ಯಂಗ್ಯವಾಡಿದ್ರು. ಭಾರತದ ಎಲ್ಲ ಕಡೆ ಕೂಡ LPG ಗ್ಯಾಸ್ಗಾಗಿ ಹಾಹಾಕಾರ ಉಂಟಾಗಿದೆ. ಆದರೆ ಮೋದಿ ಹೇಳ್ತಾರೆ ಪ್ಯಾನಿಕ್ ಆಗಬೇಡಿ, ಯಾವುದೇ ತೊಂದರೆ ಆಗೋದಿಲ್ಲ ನಾಗರಿಕರಿಗೆ, ಸಾರ್ವಜನಿಕರಿಗೆ ಅಂತ. ಆದರೆ ಖುದ್ದು ಪ್ರಧಾನಿಯವರೇ ಬೇರೆ ಬೇರೆ ಕಾರಣಗಳಿಗಾಗಿ ಪ್ಯಾನಿಕ್ ಆಗ್ತಿದ್ದಾರೆ ಅಂತ ಹೇಳಿರುವಂಥದ್ದು ರಾಹುಲ್ ಗಾಂಧಿ. ಸಂಸತ್ ಆವರಣದಲ್ಲಿ ಮೋದಿಯ ವಿರುದ್ಧವಾಗಿ ರಾಹುಲ್ ಗಾಂಧಿ ಟೀಕೆಗಳನ್ನು ಮಾಡಿದ್ರು. ಅದಾನಿ ಕೇಸ್ ಮತ್ತು ಎಪ್ಸ್ಟೀನ್ ಫೈಲ್ಗಳ ಕಾರಣ ಮೋದಿ ಗಾಬರಿಯಾಗಿಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಪ್ಯಾನಿಕ್ ಆಗಬೇಡಿ ಅಂತ ಹೇಳುವಂತಹ ಸಾರ್ವಜನಿಕರಿಗೆ ಮೋದಿ ಯಾಕೆ ಪ್ಯಾನಿಕ್ ಆಗ್ತಿದ್ದಾರೆ, ಅದಾನಿ ಕೇಸ್ ಮತ್ತು ಎಪ್ಸ್ಟೀನ್ ಫೈಲ್ಗಳ ಬಗ್ಗೆ ಆ ಕಾರಣಕ್ಕಾಗಿ ಅವರು ಗಾಬರಿಯಾಗಿದ್ದಾರೆ ಅಂತಂದ್ರು ರಾಹುಲ್ ಗಾಂಧಿ. ಭಯದ ಕಾರಣ ಮೋದಿಗೆ ಸಂಸತ್ ಕಲಾಪದಲ್ಲಿ ಪಾಲ್ಗೊಳ್ಳಲು ಆಗ್ತಿಲ್ಲ ಅಂತ ಮಾತನಾಡಿದ್ರು. ಗಾಬರಿ ಬೇಡ ಅಂತ ದೇಶಕ್ಕೆ ಹೇಳ್ತಾರೆ, ಆದರೆ ಅವರೇ ಗಾಬರಿ ಆಗ್ತಿದ್ದಾರೆ. ಮಾಧ್ಯಮಗಳ ಮುಂದೆ ಪ್ರಧಾನಿ ಮೋದಿಯ ಬಗ್ಗೆ ರಾಹುಲ್ ಗಾಂಧಿ ಈ ರೀತಿಯಾಗಿ ವ್ಯಂಗ್ಯವಾಡಿದ್ರು. ಭಾರತದಲ್ಲಿ LPG ಕೊರತೆ ಇದೆ, ಸಿಲಿಂಡರ್ ಸಿಗ್ತಿಲ್ಲ ಅನ್ನುವಂಥದ್ದು ಗೊತ್ತಿರುವಂಥದ್ದೇ. ಕಮರ್ಷಿಯಲ್ ಸಿಲಿಂಡರ್ ಇರ್ಬೋದು ಮತ್ತು ಮನೆಯಲ್ಲಿ ದಿನಬಳಕೆಗೆ ಬೇಕಾದಂಥ LPGಯಲ್ಲೂ ಕೂಡ ಪೂರೈಕೆಯಲ್ಲಿ ವ್ಯತ್ಯಾಸವಾಗಿರುವಂಥದ್ದು. ಈ ಕಾರಣಕ್ಕಾಗಿ ಮೋದಿ ದೇಶವನ್ನ ಉದ್ದೇಶಿಸಿ ಯಾರು ಪ್ಯಾನಿಕ್ ಆಗೋದು ಬೇಡ, ಅಂಥದ್ದೇನು ಸಮಸ್ಯೆ ಇಲ್ಲ, ಈ ರೀತಿಯಾಗಿ ಭರವಸೆಯನ್ನ ತುಂಬುವಂಥ ಕೆಲಸ ಮಾಡಿದ್ರು. ಆದರೆ ಈ ಕುರಿತಾಗಿ ರಾಹುಲ್ ಗಾಂಧಿ ಟೀಕಾ ಪ್ರಹಾರವನ್ನ ಮಾಡಿರುವಂಥದ್ದು. ಗ್ಯಾಸ್ ಟ್ರಬಲ್ ಇಲ್ಲ, ಯಾರು ಪ್ಯಾನಿಕ್ ಆಗಬೇಡಿ ಅಂತ ಹೇಳುವಂಥ ಮೋದಿನೇ ಬೇರೆ ಕಾರಣಗಳಿಗೆ ಪ್ಯಾನಿಕ್ ಆಗ್ತಿದ್ದಾರಲ್ಲ ಅಂತ ಮಾತನಾಡಿದ್ರು. ಸಂಸತ್ ಆವರಣದಲ್ಲಿ ಮೋದಿಯ ವಿರುದ್ಧವಾಗಿ ರಾಹುಲ್ ಗಾಂಧಿ ಟೀಕೆ ಮಾಡಿದ್ದಂಥದ್ದು. ಅದಾನಿ ಕೇಸ್ ಮತ್ತು ಎಪ್ಸ್ಟೀನ್ ಫೈಲ್ಗಳ ಕಾರಣದಿಂದ ಮೋದಿನೇ ಸ್ವತಃ ಗಾಬರಿ ಆಗ್ತಿದ್ದಾರೆ. ಬೇರೆದವರಿಗೆ ಗಾಬರಿ ಆಗಬೇಡಿ ಅಂತ ಹೇಳ್ತಾರೆ, ಆದ್ರೆ ತಾವೇ ಗಾಬರಿ ಆಗ್ತಿದ್ದಾರೆ ಅಂತ ಪ್ರಧಾನಿ ಮೋದಿ ಅವರು ಬೇರೆ ಬೇರೆ ಕಾರಣಗಳಿಂದ ಪ್ಯಾನಿಕ್ ಆಗ್ತಿದ್ದಾರೆ ಅಂದ್ರು ರಾಹುಲ್ ಗಾಂಧಿ. ಭಯದ ಕಾರಣ ಅವರಿಗೆ ಸಂಸತ್ ಕಲಾಪದಲ್ಲಿ ಪಾಲ್ಗೊಳ್ಳಲು ಆಗ್ತಿಲ್ಲ, ಗಾಬರಿ ಬೇಡ ಅಂತ ದೇಶಕ್ಕೆ ಹೇಳ್ತಾರೆ, ಆದ್ರೆ ಅವರು ಗಾಬರಿ ಆಗ್ತಿದ್ದಾರೆ ಅಂತ ರಾಹುಲ್ ವ್ಯಂಗ್ಯವಾಡಿದ್ರು.